ಪ್ರೊಫೆಷ್ನಲ್ ಎಡಿಟರ್ಸ್ ತಮ್ಮ ವೀಡಿಯೋಸ್ನಲ್ಲಿ ಸ್ಮೂತ್ ಝೂಮ್, ಪ್ಯಾನ್, ಸಿನಿಮ್ಯಾಟಿಕ್ ಮೂಮೆಂಟ್ ಹೇಗೆ ತರ್ತಾರೆ ಅಂತ ಗೊತ್ತಾ? ಅದು ಯಾವುದೇ ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಇಲ್ಲದೆ. ಇವತ್ತು ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಅದನ್ನೇ ತೋರಿಸ್ತೇನೆ, ಕೇವಲ ಕ್ಯಾಪ್ಕಟ್ ಒಂದರಲ್ಲೇ. ಕೀ ಫ್ರೇಮ್ ಎಡಿಟಿಂಗ್ ಅನ್ನೋದು ಒಂದು ಸ್ಕಿಲ್. ಇದು ನಿಮ್ಮ ಸಿಂಪಲ್ ವೀಡಿಯೋಸ್ನ ಪ್ರೊಫೆಷ್ನಲ್ ಮಾಡಿಬಿಡುತ್ತೆ. ಆದರೆ 80% ಕ್ರಿಯೇಟರ್ಸ್ ಇದನ್ನ ಸ್ಕಿಪ್ ಮಾಡ್ತಾರೆ, ಕಾಂಪ್ಲಿಕೇಟೆಡ್ ಅಂತ ಅನ್ಕೊಂಡು. ಕೀ ಫ್ರೇಮ್ ಅಂದರೆ ಏನು? ಮೊದಲು ಬೇಸಿಕ್ ನೋಡೋಣ. ಕೀ ಫ್ರೇಮ್ ಅಂದರೆ ಟೈಮ್ಲೈನ್ ಮೇಲೆ ಒಂದು ಪಾಯಿಂಟ್. ಅಲ್ಲಿ ನೀವು ಒಂದು ಎಲಿಮೆಂಟ್ನ ಪೊಸಿಷನ್, ಸ್ಕೇಲ್ ಅಥವಾ ರೊಟೇಷನ್ ಅನ್ನ ಫಿಕ್ಸ್ ಮಾಡ್ತೀರಾ. ಎರಡು ಕೀ ಫ್ರೇಮ್ ಮಧ್ಯೆ ಗ್ಯಾಪ್ ಬಟ್ ಸ್ಮೂತ್ ಟ್ರಾನ್ಸಿಷನ್ ಕ್ರಿಯೇಟ್ ಮಾಡುತ್ತೆ. ಝೂಮ್ ಇನ್ ರಿವೀಲ್ ಎಫೆಕ್ಟ್. ಈ ಎಫೆಕ್ಟ್ ಎಸ್ಪೆಷಲಿ ಪ್ರಾಡಕ್ಟ್ ರಿವೀಲ್, ಫೇಸ್ ರಿವೀಲ್ ಅಥವಾ ಡ್ರಾಮ್ಯಾಟಿಕ್ ಮೂಮೆಂಟ್ಗೆ ಸೂಪರ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಕ್ಲಿಪ್ಪನ್ನು ಟೈಮ್ಲೈನ್ ಮೇಲೆ ಸೆಲೆಕ್ಟ್ ಮಾಡಿ, ಪ್ಲೇಯಡ್ ಅನ್ನು ಕ್ಲಿಪ್ನ ಸ್ಟಾರ್ಟ್ಗೆ ತನ್ನಿ, ಕೀ ಫ್ರೇಮ್ ಆ್ಯಡ್ ಮಾಡಿ, ಮತ್ತು ಬಾಟಮ್ ರೈಟ್ನಲ್ಲಿ ಟ್ರಾನ್ಸ್ಫಾರ್ಮ್ ಐಕಾನ್ ಕ್ಲಿಕ್ ಮಾಡಿ, ಕರೆಂಟ್ ಸ್ಕೇಲ್ ಝೂಮ್ ಔಟ್ ಮಾಡಿ. ಪ್ಯಾನ್ ಮೂಮೆಂಟ್. ಪ್ಯಾನ್ ಎಫೆಕ್ಟ್ಗೆ ಸೇಮ್ ಪ್ರೋಸೆಸ್, ಆದರೆ ಈ ಸಲ ಸ್ಕೇಲ್ ಬದಲು ಪೊಸಿಷನ್ ಚೇಂಜ್ ಮಾಡ್ತೀವಿ. ಇದು ಎಸ್ಪೆಷಲಿ ಸ್ಟ್ಯಾಟಿಕ್ ಶಾರ್ಟ್ಸ್ ಅಥವಾ ಲ್ಯಾಂಡ್ಸ್ಕೇಪ್ ವೈಡ್ ಶಾರ್ಟ್ಸ್ಗೆ ಡೈನಾಮಿಕ್ ಫೀಲ್ ಕೊಡುತ್ತೆ. ಫಸ್ಟ್ ಕೀ ಫ್ರೇಮ್ನಲ್ಲಿ ಕ್ಲಿಪ್ ಅನ್ನು ಲೆಫ್ಟ್ ಸೈಡ್ಗೆ ಪೊಸಿಷನ್ ಮಾಡಿ, ಕೆಲವು ಸೆಕೆಂಡ್ ಮುಂದೆ ಹೋಗಿ ಕ್ಲಿಪ್ ಅನ್ನು ರೈಟ್ ಸೈಡ್ಗೆ ಮೂವ್ ಮಾಡಿ. ಇದು ಒಂದು ನ್ಯಾಚುರಲ್ ಕ್ಯಾಮ್ರಾ ಪ್ಯಾನ್ ಥರ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇದು ಸ್ಟ್ಯಾಟಿಕ್ ಇಮೇಜ್ ಅನ್ನು ಡೈನಾಮಿಕ್ ಮಾಡುತ್ತೆ. ಶೇಕ್ ಎಫೆಕ್ಟ್. ಈ ಎಫೆಕ್ಟ್ ಆಕ್ಷನ್ ಆರ್ ಹೈಲೈಟ್ಸ್ ಮೂಮೆಂಟ್ಗೆ ಪರ್ಫೆಕ್ಟ್. ಜಂಪ್, ಬೀಟ್ ಡ್ರಾಪ್, ಪಂಚ್ ಲೈನ್ ಆರ್ ಎಂಪಸಿಸ್ ಪಾಯಿಂಟ್. ಒಂದು ಸಣ್ಣ ಗ್ಯಾಪ್ ಇಟ್ಕೊಂಡು 5 ಕೀ ಫ್ರೇಮ್ಸ್ ಮಾಡಿ. ಪ್ರತಿ ಕೀ ಫ್ರೇಮ್ನಲ್ಲಿ ಪೊಸಿಷನ್ ಅನ್ನು ಸ್ವಲ್ಪ ಬೇರೆ ಡೈರೆಕ್ಷನ್ಗೆ ಶಿಫ್ಟ್ ಮಾಡಿ, ಲೆಫ್ಟ್, ರೈಟ್, ಸೆಂಟರ್ ಈ ಥರ. ಟೆನ್ ಟು 15 ಪಿಕ್ಸೆಲ್ಸ್ ರೇಂಜ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಜಾಸ್ತಿ ಮಾಡಿದರೆ ಎಫೆಕ್ಟ್ ಓವರ್ ಡೌನ್ ಕಾಣಿಸುತ್ತೆ. ಇದರಿಂದ ಒಂದು ಕ್ವಿಕ್ ಶೇಕ್ ಇಂಪ್ಯಾಕ್ಟ್ ಎಫೆಕ್ಟ್ ಸಿಗುತ್ತೆ. ಇದನ್ನು ಎಂಪಸಿಸ್ಗೆ ಯೂಸ್ ಮಾಡ್ತಾರೆ. ಅಡ್ವಾನ್ಸ್ಡ್ ಆ್ಯನಿಮೇಷನ್. ಈಗ ಕಂಬೈನ್ ಮಾಡೋಣ. ಸ್ಕೇಲ್ ಮತ್ತು ಪೊಸಿಷನ್ ಎರಡನ್ನು ಒಟ್ಟಿಗೆ ಆ್ಯನಿಮೇಟ್ ಮಾಡ್ತೀವಿ. 4 ಕೀ ಫ್ರೇಮ್ಸ್ ಯೂಸ್ ಮಾಡಿ ಇದರಿಂದ ಒಂದು ಕಾಂಪ್ಲೆಕ್ಸ್ ಸಿನಿಮ್ಯಾಟಿಕ್ ಮೂಮೆಂಟ್ ಸಿಗುತ್ತೆ. ಕೀ ಫ್ರೇಮ್ 1, ಕ್ಲಿಪ್, ಸ್ಮಾಲ್ ಸ್ಕೇಲ್, ಸೆಂಟರ್ ಪೊಸಿಷನ್, ಸ್ಟಾರ್ಟಿಂಗ್ ಪಾಯಿಂಟ್. ಕೀ ಫ್ರೇಮ್ 2, ಕ್ಲಿಪ್ ಸ್ಕೇಲ್ ಅಪ್ ಮಾಡಿ, ಸ್ಲೈಟ್ಲಿ ಲೆಫ್ಟ್ ಮೂವ್ ಮಾಡಿ. ಕೀ ಫ್ರೇಮ್ 3, ಸ್ಕೇಲ್ ಫರ್ದರ್ ಇನ್ಕ್ರೀಸ್ ಮಾಡಿ, ರೈಟ್ ಸೈಡ್ಗೆ ಶಿಫ್ಟ್ ಮಾಡಿ. ಕೀ ಫ್ರೇಮ್ 4, ಫೈನಲ್ ಪೊಸಿಷನ್ ನಾರ್ಮಲ್ ಸ್ಕೇಲ್ಗೆ ರಿಟರ್ನ್ ಆಗುವಂತೆ ಸೆಟ್ ಮಾಡಿ. ಈ ಟೆಕ್ನಿಕ್ ನೀವು ಇಂಟ್ರೋ ಸೀಕ್ವೆನ್ಸ್ ಅಥವಾ ಪ್ರಾಡಕ್ಟ್ ಶೋಕೇಸ್ ವಿಡಿಯೋಸ್ನಲ್ಲಿ ಯೂಸ್ ಮಾಡ್ಬೋದು. ಇದು ಒಂದು ಹೀರೋ ಶಾಟ್ ಥರ ಫೀಲ್ ಕೊಡುತ್ತೆ. ಪ್ರೊಫೆಷ್ನಲ್ ಎಡಿಟರ್ಸ್ ಇದನ್ನೇ ಭಾಳ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ವಿಡಿಯೋಸ್ ಹಾಕಲಿ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.